ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು 10 ಆಂಪ್ಸ್ನ ಬಕ್ ಕನ್ವರ್ಟರನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಇದು ಕಾಣ್ತಿದೆಯಲ್ಲ, ಇದು 10 ಆಂಪ್ಸ್ನ ವೋಲ್ಟೇಜ್ ಬಕ್ ಕನ್ವರ್ಟರ್. ಅಂದರೆ ನಮಗೆ ವೋಲ್ಟೇಜನ್ನು ಡಿಕ್ರೀಸ್ ಮಾಡುತ್ತೆ. ನಾವು ನಾರ್ಮಲ್ ಆಗಿ ಒಂದು 12 ವೋಲ್ಟ್ಸ್ ಇನ್ಪುಟ್ ಕೊಟ್ಟರೆ ನಾವು 0 to 12 ವೋಲ್ಟ್ಸನ್ನು ಈ ಪೊಟೆನ್ಷಿಯೋಮೀಟರ್ ಕಾಣುತ್ತಲ್ಲ, ಇಲ್ಲಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ಬಕ್ ಕನ್ವರ್ಟರ್ ಮಾಡ್ಯೂಲ್. ನೋಡಿ, ಇಲ್ಲಿ 2 ಪೊಟೆನ್ಷಿಯೋಮೀಟರ್ ಕಾಣ್ತಿದೆಯಲ್ಲ, ಇದರಲ್ಲಿ ಲೆಫ್ಟ್ ಸೈಡ್ ಬಂದು ನಾವು ಆ್ಯಂಪ್ಸನ್ನು ಕಂಟ್ರೋಲ್ ಮಾಡ್ಬೋದು, ರೈಟ್ ಸೈಡ್ ಬಂದು ವೋಲ್ಟೇಜನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನೋಡಿ, ಇಲ್ಲಿ ಹೆವಿ ಹೀಟ್ ಸಿಂಕ್ಸ್ ಹಾಕಿದ್ದಾರೆ ಮತ್ತು ಸಮ್ ಕೆಪಾಸಿಟರ್ಸ್ ಇದೆ. ನಿಮಗೆ ಇದು ವಿತ್ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಸಹ ಬರುತ್ತೆ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ LED. ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರೆ ಇಲ್ಲಿ ನಮಗೆ ನಾರ್ಮಲ್ ಆಗಿ ಬ್ಲೂ LED ಇರುತ್ತೆ, ಶಾರ್ಟ್ ಆದಾಗ ನಮಗೆ ರೆಡ್ LED ಅನ್ನೋದು ಆನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಇಲ್ಲಿ ಇನ್ಪುಟ್ ನಾವು 12 ವೋಲ್ಟ್ಸಿಂದ ಅಪ್ ಟು 36 ವೋಲ್ಟ್ಸ್ವರೆಗೂ ಇನ್ಪುಟ್ ಕೊಡ್ಬೋದು. ಔಟ್ಪುಟ್ ನಾವು ಅದೆಷ್ಟು ಕೊಟ್ಟಿರ್ತೀವೋ ಅಷ್ಟುವರೆಗೂ ನಾವು ಔಟ್ಪುಟ್ ತೊಗೊಬೋದು ಫ್ರೆಂಡ್ಸ್. 1 or 2 ವೋಲ್ಟ್ಸ್ ವೇರಿ ಆಗ್ಬೋದು. ಸೊ ಫಸ್ಟ್ ನಾನು ಈಗ ಇದರಲ್ಲಿ 12 ವೋಲ್ಟ್ಸ್ ಇನ್ಪುಟನ್ನು ಕೊಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿ ಫಸ್ಟು ಈ ಟರ್ಮಿನಲ್ಸನ್ನು ನಾವು ಲೂಸ್ ಮಾಡಿಬಿಟ್ಟು ಇನ್ಪುಟ್ ಪಾಸಿಟಿವ್ಗೆ ರೆಡ್ ವೈರನ್ನು ಕನೆಕ್ಟ್ ಮಾಡೋಣ. ಮತ್ತು ಔಟ್ಪುಟ್ ಇನ್ಪುಟ್ನ ನೆಗೆಟಿವ್ ವೈರನ್ನು ಜಾಯಿನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 2 ವೈರ್ಗಳು ತಗೊಂಡು ಔಟ್ಪುಟ್ ಪಾಸಿಟಿವ್ ಮತ್ತು ಔಟ್ಪುಟ್ ನೆಗೆಟಿವ್ ಸಹ ಕನೆಕ್ಟ್ ಮಾಡೋಣ. ನೋಡಿ, ಈಗ ಇಲ್ಲಿ 4 ವೈರನ್ನು ಕನೆಕ್ಟ್ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಇನ್ಪುಟ್ಟು ನಮ್ಮ 12 ವೋಲ್ಟ್ಸ್ ಲೆಡ್ ಆಸಿಡ್ ಬ್ಯಾಟ್ರಿಯಿಂದ ಕೊಡ್ತೀನಿ. ಬ್ಯಾಟ್ರಿ ಕ್ಲಿಪ್ಸನ್ನು ಕನೆಕ್ಟ್ ಮಾಡೋಣ. ಈಗ ನಾವು ನಮ್ಮ ಇನ್ಪುಟ್ ಪಾಸಿಟಿವ್ಗೆ ಪಾಸಿಟಿವ್ ವೈರನ್ನು ಕನೆಕ್ಟ್ ಮಾಡೋಣ. ಮತ್ತು ಇನ್ಪುಟ್ ನೆಗೆಟಿವ್ಗೆ ಇನ್ಪುಟ್ ನೆಗೆಟಿವ್ ವೈರನ್ನು ಕನೆಕ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ನಮಗೆ ಬ್ಲೂ LED ಅನ್ನೋದು ಆನ್ ಆಯಿತು. ಈಗ ನಾವು ಇಲ್ಲಿ ಔಟ್ಪುಟ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, ಅಲ್ಲಿ ನಮಗೆ ರೆಡ್ ಲೈಟ್ ಅನ್ನೋದು ಆನ್ ಆಯಿತು. ನಾನು ಇಲ್ಲಿ ನೋಡಿ ಎರಡನ್ನು ಶಾರ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಗ್ರೀನ್ ಲೈಟ್ ಮತ್ತು ರೆಡ್ ಲೈಟ್ ಅನ್ನೋದು ಆನ್ ಆಗುತ್ತೆ. ಸೊ ಈಗ ನಾನು ಔಟ್ಪುಟ್ನ ಟೆಸ್ಟ್ ಮಾಡೋಣ ಫಸ್ಟು. ಅದಕ್ಕೆ ನಾನು ಫಸ್ಟು ಮಲ್ಟಿಮೀಟ್ರಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಪೊಟೆನ್ಷಿಯೋಮೀಟರನ್ನು ಟರ್ನ್ ಮಾಡ್ತೀನಿ. ಮಲ್ಟಿಮೀಟರ್ನ ಕನೆಕ್ಟ್ ಮಾಡಿದ್ದೀನಿ ನಾನಿಲ್ಲಿ. ನೋಡಿ ಫ್ರೆಂಡ್ಸ್, ವೋಲ್ಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಿದೆ. 1 ವೋಲ್ಟಿಂದ 3 ವೋಲ್ಟ್, 4 ವೋಲ್ಟ್, 6 ವೋಲ್ಟ್. ನೋಡಿ ಕಾಣ್ತಿದೆಯಲ್ಲ, ವೋಲ್ಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಿದೆ.
9 volts, 10 volts, 12.6 volts ಮ್ಯಾಕ್ಸಿಮಮ್ ಫ್ರೆಂಡ್ಸ್. ಅಂದರೆ 12 ವೋಲ್ಟ್ಸ್ ಇನ್ಪುಟ್ ಕೊಟ್ಟಿರೋದ್ರಿಂದ ನಮಗೆ 12 ವೋಲ್ಟ್ಸ್ ಮಾತ್ರನೇ ಔಟ್ಪುಟ್ ಬರೋದು ಮ್ಯಾಕ್ಸಿಮಮ್. ಈಗ ನಾವು ಮ್ಯಾಕ್ಸಿಮಮ್ ಕರೆಂಟನ್ನು ಚೆಕ್ ಮಾಡಿ ತೋರಿಸ್ತೀವಿ. ಸೊ ಅದಕ್ಕೆ ನಾವು ಈ ಮಲ್ಟಿಮೀಟರ್ ಪ್ರೋಬನ್ನು ತೊಗೊಂಡು ಆಪೋಸಿಟ್ ಸೈಡ್ಗೆ ಕನೆಕ್ಟ್ ಮಾಡೋಣ. ಮತ್ತು ಇದು 10 ಆಂಪ್ಸ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ 10 ಆಂಪ್ಸ್ ಜೊತೆಗೆ ನಾವು ಕನೆಕ್ಟ್ ಮಾಡೋಣ. ನೋಡಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ರೆಡ್ ಲೈಟ್ ಅನ್ನೋದು ಆನ್ ಆಯಿತು. ಇಲ್ಲಿ 4 ಆಂಪ್ಸ್ ಬರ್ತಿದೆಯಲ್ಲ, ಈಗ ನಾನು ಇದನ್ನು ಡಿಕ್ರೀಸ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಆ್ಯಮ್ಸನ್ನು ಸಹ ಡಿಕ್ರೀಸ್ ಮಾಡಿ ತೋರಿಸ್ತೀನಿ. ತ್ರೀ ಆ್ಯಮ್ಸ್ ಇದೆಯಲ್ವಾ, ಮ್ಯಾಕ್ಸಿಮಮ್ 0.00 ಆ್ಯಮ್ಸು. ನಾವು ಈಗ ಇದನ್ನು ಆ್ಯಮ್ಸನ್ನು ಇನ್ಕ್ರೀಸ್ ಮಾಡ್ತೀನಿ. ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಹಿಂಗೆ ನಾವು ಕರೆಂಟ್ನ ಇದನ್ನು ಆ್ಯಮ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ನಮಗೆ ಇಲ್ಲಿ 8.62 ಆ್ಯಮ್ಸ್ ಅನ್ನೋದು ಬರ್ತಿದೆ. ಸೊ ನಾನು ಈಗ ಇದನ್ನು ನಮ್ಮ 775 DC ಮೋಟರ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ಈ ಕೇಬಲ್ಸನ್ನು ನಾನು ರಿಮೂವ್ ಮಾಡಿಬಿಟ್ಟು ಮಲ್ಟಿಮೀಟರ್ನ ಸೈಡ್ ಇರೋಣ. ಈಗ ಈ 2 ವೈರ್ಸನ್ನು ನಾನು ನಮ್ಮ DC 12 ವೋಲ್ಟ್ 775 ಮೋಟರ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಫುಲ್ಲು 12 ವೋಲ್ಟ್ಸ್ ಇದೆ. ಈಗ ನಾನು ಇಲ್ಲಿ ವೋಲ್ಟೇಜನ್ನು ಡಿಕ್ರೀಸ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವೋಲ್ಟೇಜ್ ಅನ್ನೋದು ಡಿಕ್ರೀಸ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಮೋಟರ್ ಅನ್ನೋದು ಸ್ಲೋ ಆಯಿತು. ಈಗ ನಾನು ಇನ್ಕ್ರೀಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಯ್ತಲ್ವ. ಈಗ ಕರೆಂಟನ್ನು ನಾನು ಕಡಿಮೆ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ and subscribe to my channel. Thank you friends. Do subscribe and press bell icon to get instant notification for more videos.